ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಇಡ್ಲಿ ಮಸಾಲ ಮಂಚೂರಿಯನ್. ಇದಕ್ಕೆ ಫಸ್ಟ್ ನಾನು ತೊಗೊಂಡಿರೋದು 5 ಇಡ್ಲಿ ತೊಗೊಂಡಿದ್ದೀನಿ. ಮತ್ತು ಇದನ್ನು ಒಂದು ಪಾತ್ರೆಯಲ್ಲಿ ಸಣ್ಣಕ್ಕೆ ಉದ್ದುರಕ್ಕೆ ನೀಟಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೇನು ಮಾಡ್ತಾಯಿದ್ದೀನಿ, ತುರಿದಿರ್ತಕ್ಕಂಥ ಕ್ಯಾರೆಟ್ನ ಸಹಿತ ಹಾಕ್ತಾಯಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಬೀನ್ಸನ್ನು ಸಹಿತ ಹಾಕ್ತಾಯಿದ್ದೀನಿ. ಮತ್ತು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಏನು ಮಾಡ್ತಾಯಿದ್ದೀನಿ, ಕರಿಬೇವನ್ನು ಸಹಿತ ಹಾಕ್ತಾಯಿದ್ದೀನಿ ಈ ರೀತಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿನ ಸಹಿತ ಹಾಕ್ತಾಯಿದ್ದೀನಿ. ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಟೇಸ್ಟಿಗೆ ಅಂತೇಳಿ 2 ಸ್ಪೂನ್ ಏನು ಮಾಡ್ತಾಯಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹಿತ ಹಾಕ್ತೀನಿ. 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ 1 ಬಟ್ಲು ಕಾರ್ನ್ಫ್ಲೋರ್ ಹಿಟ್ಟನ್ನು ಸಹಿತ ಹಾಕ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಒಂದ್ಸಲ ಕಲಿಸ್ಕೋಬೇಕು. ಈ ರೀತಿ ನೀಟಾಗಿ ಇದಾದಮೇಲೆ ಸ್ವಲ್ಪ ಉದುರ್ಕು ಅನಿಸ್ತಾ ಅಂತಂದರೆ ನಮಗೆ ನೀಟಾಗಿ 1-2 ಸ್ಪೂನ್ ಆಗೋಷ್ಟು ನೀರು ಸಹಿತ ಹಾಕ್ಕೋಬೋದು. ಈ ರೀತಿ ಅದಕ್ಕೆ ಬರೋಗೆ ಕಲಿಸ್ಕೋಬೇಕು ನೀಟಾಗಿ. ಅದಾದಮೇಲೆ ಒಂದು ಪ್ಯಾನಲ್ಲಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಎಣ್ಣೆಯನ್ನು ಏನು ಮಾಡಬೇಕು, ಕಾಯಕ್ಕೆ ಬಿಡಬೇಕು. ಅದಾದಮೇಲೆ ನಾವೇನು ಕಲಿಸ್ಕೊಂಡಿದ್ವಲ್ಲ ಇಟ್ಟು ಅದನ್ನೇನು ಮಾಡಬೇಕು, ಸ್ವಲ್ಪ ಒಂದೊಂದೇ ಉಂಡೆಗಳನ್ನಾಗಿ ಮಾಡ್ಕೋತಾ ಇದು ಎಣ್ಣೆಯಲ್ಲಿ ಕರಿಯೋಕ್ಕೆ ಬಿಡಬೇಕು. ಈ ರೀತಿ ಸಣ್ಣ ಉರಿಲೇ ಇರಬೇಕು. ನೋಡಿ ಈ ಥರ ಏನು ಮಾಡಬೇಕು, ಕರಿತಾ ಹೋಗ್ಬೇಕು. ಎರಡು ಸೈಡಲ್ಲೂ ಸಹಿತ ಏನು ಮಾಡಬೇಕು, ನೀಟಾಗಿ ಈ ಬಣ್ಣ ಬರೋವರೆಗೂ ಸಹಿತ ಏನು ಮಾಡಬೇಕು, ನಾವು ಕರಿಬೇಕು. ನೋಡಿ ಈ ಥರ. ಇದಾದಮೇಲೆ ಒಂದು ಪ್ಲೇಟಲ್ಲಿ ಏನು ಮಾಡಬೇಕು, ನಾವು ಇದನ್ನು ಸೈಡ್ ಇಟ್ಕೋಬೇಕು. ಇದಾದಮೇಲೆ ಇದು ಒಗ್ಗರಣೆಗೆ ಹಾಕಬೇಕಲ್ಲ ನಾವು, ಹಾಗಾಗಿ ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆನ ಸಣ್ಣ ಫ್ಲೇಮಲ್ಲಿ ಇದೇನು ಮಾಡಬೇಕು, ಕಾಯಕ್ಬಿಟ್ಟು ಅದಾದಮೇಲೆ ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಬೇಕು. ಓಕೆ, ಅದಾದಮೇಲೆ ಏನು ಮಾಡಬೇಕು, ಇದನ್ನು ನೀಟಾಗಿ ಒಂದ್ಸಲ ಕಲಿಸ್ಕೋಬೇಕು. ಮತ್ತು ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಏನು ಮಾಡಬೇಕು, ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ, ಆಲ್ರೆಡಿ 2 ಸ್ಪೂನ್ ಹಾಕಿದ್ವಿ. ಇದಕ್ಕೊಂದು ಸ್ವಲ್ಪ ಟೇಸ್ಟಿಗೆ ಏನು ಮಾಡಬೇಕು, ಸ್ವಲ್ಪ ಹಾಕೋತಾ ತಿರುಗಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಹಾಕ್ಕೋಬೇಕು. ನೀಟಾಗಿ ನೀಟಾಗಿ ಏನು ಮಾಡಬೇಕು, ಕಲಿಸ್ಕೋಬೇಕು. ಮತ್ತು ಇದೇನು ಮಾಡಬೇಕು, ಗ್ರೀನ್ ಚಿಲ್ಲಿ ಸಾಸ್ನ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ರೆಡ್ ಚಿಲ್ಲಿ ಸಾಸ್ನ ಸಹಿತ 2 ಸ್ಪೂನು ಹಾಕ್ಕೋಬೇಕು. ಮತ್ತು ಇದಕ್ಕೆ ಏನು ಮಾಡಬೇಕು, ಸೋಯಾ ಸಾಸ್ನ ಸಹಿತ ಸ್ವಲ್ಪ ಹಾಕಬೇಕು. ಯಾಕಂದರೆ ಆಲ್ರೆಡಿ ಉಪ್ಪಿರುತ್ತಲ್ಲ, ಉಪ್ಪು ಹಾಕಿಲ್ಲ ನಾನು ಇದರಲ್ಲಿ, ಆಲ್ರೆಡಿ ಇರುತ್ತೆ ಅಂಥೇಳಿ ಇದನ್ನು ಈ ರೀತಿ ಒಂದ್ಸಲ ಕಲಿಸ್ಕೋಬೇಕು. ಇದಕ್ಕೆ ನಾನು ಕಲರ್ ಆ್ಯಡ್ ಮಾಡ್ತಾಯಿಲ್ಲ, ಏಕೆ ನ್ಯಾಚುರಲ್ ಆಗಿರಲಿ ಅಂತೇಳಿ ಏನು ಮಾಡಿಲ್ಲ, ನಾನು ಕಲರ್ನ ಆ್ಯಡ್ ಮಾಡ್ತಿಲ್ಲ. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟನ್ನು ನೀರಿನಲ್ಲಿ ಹಾಕಿ ನೀಟಾಗಿ ಕಲಿಸ್ಕೊಂಡು ತಿಳಿಯಾಗಿ ಹಂಗೆ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಶೈನಾಗಿ ಕಾಣಿಸುತ್ತೆ, ನೀಟಾಗಿ ಚೆನ್ನಾಗಿ ಟೇಸ್ಟೂ ಬರುತ್ತೆ. ಹಾಗಾಗಿ ಇದನ್ನು ಹಾಕ್ತದೆ. ಅದೇನು ನಾವೇನು ಇದು ಮಾಡ್ಕೊಂಡಿದ್ದೀವಲ್ಲ, ಪಕೋಡ ಥರ ಮಾಡ್ಕೊಂಡಿದ್ವಲ್ಲ ಫ್ರೈನ, ಇಡ್ಲಿನ, ಇದನ್ನು ಅದರಲ್ಲಿ ಆ್ಯಡ್ ಮಾಡ್ಕೊತಾ ಹೋಗ್ಬೇಕು. ನೀಟಾಗಿ 1 ನಿಮಿಷ ಏನು ಮಾಡಬೇಕು, ನಾವು ನೀಟಾಗಿ ಕಲಿಸ್ಕೋಬೇಕು. ಇದಾದಮೇಲೆ ಸ್ವಲ್ಪ ನೀರೇನು ಅನಿಸ್ತಾ ಇಲ್ಲ, ಒಂದು ಸ್ವಲ್ಪ ಇದು ಅನಿಸ್ತಾ ಇಲ್ಲ ಅಂದರೆ 1-2 ಸ್ಪೂನ್ ಆಗೋಷ್ಟು ಏನು ಮಾಡಬೇಕು, ನಾವು ಸ್ವಲ್ಪ ನೀರು ಹಾಕ್ಕೋಬೇಕು. ಅದಾದ ನೀರು ಹಾಕಿದ್ಮೇಲೆ ಇದು ಈ ಥರ ಕಾಣಿಸುತ್ತೆ, ಈ ಥರ ಬರುತ್ತೆ. ಇದು ಆಲ್ರೆಡಿ 1 ನಿಮಿಷ ಬೇಯಿಸಿದ ಮ್ಯಾಗೆ ಇದು ಆಲ್ರೆಡಿ ರೆಡಿ ಆದಮೇಲೆ ಈ ಥರ ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕು. ಥ್ಯಾಂಕ್ ಯು.